ಅಂದು ಜುಲೈ 5 ಅಮಾವಾಸ್ಯೆಯ ದಿನ. ಅಚಾನಕ್ಕಾಗಿ ಸೈಕಲ್ ಹತ್ತಿ ಹೋದ ಯೋಗಿಗೆ, ಹೇ ಯೋಗಿ, ಎಲ್ಲಿಗೋ ಈ ಹೊತ್ತಲ್ಲಿ ಎಂಬ ಅಮ್ಮನ ಕೂಗು ಕೇಳಿಯೂ ಕೇಳದಂತಿತ್ತು. ಅಮ್ಮನಿಗೇನೋ ವಿಚಿತ್ರವೆಂದನಿಸಿತು. ಆದರೆ ನನ್ನಲ್ಲೇನೋ ಬದಲಾವಣೆಯ ಭಾವವಿರಲಿಲ್ಲ. ತಲೆಯಲ್ಲಿ ಒಂದೇ ಚಿತ್ತ. ಆ ಕತ್ತಲೆಯ ಹಾದಿಯತ್ತ ಅದ್ಯಾರೋ ನನ್ನೆಸರನ್ನೇ ಕಳೆದ 3 ದಿನಗಳಿಂದ ಕೇಳಿ ಬರುತ್ತಿದ್ದ ಕೂಗಿನ ದಾರಿಯತ್ತ ನುಗ್ಗುವುದು. ಅಮ್ಮನ ಮಾತು, ತಲೆ ಹಿಂದಿನ ಕೂಗು, ಅದ್ಯಾವುದೋ ಶಬ್ದಗಳು ಕೇಳುತ್ತಲೇ ಇರಲಿಲ್ಲ. ಕೇಳಿದರೂ ಪ್ರತಿಕ್ರಿಯಿಸುವಂತೆ ಅನಿಸುತ್ತಿರಲಿಲ್ಲ. ಅದ್ಯಾಕೋ ಸಂಜೆ ಹೊತ್ತು ತೀರ ವಿಚಿತ್ರವಾಗಿತ್ತು.